ಅಲ್ವಾ? ಸರ್ವಿಸಲ್ಲಿ ಇದ್ದವ್ರು ಹೋಗ್ಬೇಕಾದ್ರೆ ಅಷ್ಟು ರಜೆ ಆಗ್ತಲ್ಲ. ಇಂಡಿಯಾ ಲಾಸ್ಟ್ ವಿಲೇಜ್, ಆ ಕಡೆ ನಿಮ್ಗೆ ಚೈನಾ, ಅಲ್ಲಿಂದ ಮಾನ ಅಂತ, ಅಲ್ಲಿಂದ ಹುಟ್ಟೋದು ಸರಸ್ವತಿ ನದಿ, ಅಲ್ಲಿಂದ ಹುಟ್ಟಿ ನಿಮ್ಗೆ ಅಲ್ಲೂ ಸಹ ಅಷ್ಟೇ 300 ಮೀಟರ್ ಮಾತ್ರ ನೋಡಕ್ ಸಿಗುತ್ತೆ. ಅಲ್ಲಿಂದ ಅಲ್ಕಾನಂದ ಜೊತೆ ಸಂಗಮ ಆಗುತ್ತೆ. ಈ 3 ನದಿ ಸೇರೋ ಜಾಗ ತ್ರಿವೇಣಿ ಸಂಗಮ. ನಿಮಗೆಲ್ಲ ಸಮುದ್ರ ಮಂಥನ ಆಯ್ತು ಗೊತ್ತಾ? ದೇವತೆ ಮತ್ತು ರಾಕ್ಷಸರಿಗೆ ಜಗಳ ಆಗುತ್ತೆ. ಏನಕ್ಕೋಸ್ಕರ ಜಗಳ ಆಗುತ್ತೆ? ಈ ಹದ್ದು ಎತ್ಕೊಂಡು ಹೋಗೋ ಟೈಮಲ್ಲಿ ಅಮೃತ ಬಿಂದು ಕಳಸ 4 ಜಾಗದಲ್ಲಿ ಬೀಳುತ್ತೆ. ಒಂದು ಹರಿದ್ವಾರ್, ಒಂದು ಉಜ್ಜೈನ್, ಒಂದು ನಾಸಿಕ್, ಒಂದು ಪ್ರಯಾಗ್ರಾಜ್. ಹರಿದ್ವಾರ್, ಉಜ್ಜೈನ್, ನಾಸಿಕ್ ಈ 3 ಜಾಗದಲ್ಲಿ 3 ವರ್ಷಕ್ಕೊಂದ್ಸರಿ ಕುಂಭಮೇಳ ಆದ್ರೆ, ಪ್ರಯಾಗ್ರಾಜಲ್ಲಿ 12 ವರ್ಷಕ್ಕೊಂದ್ಸರಿ ಕುಂಭಮೇಳ ಆಗುತ್ತೆ. ಎಲ್ಲ ಕಡೆ ಮಾಡಲ್ಲ, ಸಾರಿ ಪ್ರಯಾಗ್ರಾಜಲ್ಲಿ ಮಾತ್ರ ಮಾಡೋದು. ನಿಮಗೆ ಪಿಂಡ ಪ್ರದಾನ, ಆ ಪೂಜೆ ಈ ಪೂಜೆ ಅಂತ ಎಲ್ಲ ಕಡೆ ಮಾಡ್ತಾರೆ. ವೇಣಿದಾನ ಪೂಜೆ ಪ್ರಯಾಗ್ರಾಜಲ್ಲಿ ಮಾತ್ರ ಮಾಡುದು. ಈ ವೇಣಿದಾನ ಪೂಜೆ ಏನಕ್ಕೆ ಮಾಡ್ತಾರೆ ಅಂದ್ರೆ, ಮನೆಯಲ್ಲಿ ಏನಾದ್ರು ತಾಪತ್ರೆ ಹೋಟೆಲ್ ಮೊನ್ನೆ ಹೇಳಿದ್ದೀನಿ, ಆ ಕಡೆ ಸ್ನಾನ ಮಾಡೋ ಜಾಗದಲ್ಲಿ ಪ್ಲಾಟ್ಫಾರ್ಮ್ ಚಾರ್ಜ್ ಅಂತಿದೆ, ಬಸ್ ಹೇಳ್ಬೇಕು. ಅದಾದ್ಮೇಲೆ ಸಂಗಮ ಸ್ಥಾನ ಪೂಜೆ ಎಲ್ಲ ಮಾಡಿದ್ಮೇಲೆ ಸೀದಾ ಹನುಮಂತ ದೇವಸ್ಥಾನ, ಮಲಗಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ. ರಾವಣ ಸೀತೆಯನ್ನು ಅಪಹರಣ ಮಾಡಿ ಲಂಕೆಯಲ್ಲಿಟ್ಟಾಗ ಆಂಜನೇಯ ಲಂಕೆಗೆ ಹೋಗಿ ಸೀತೆಯ ಯೋಗಕ್ಷೇಮ ವಿಚಾರಿಸಿಕೊಂಡು ತ್ರಿವೇಣಿ ಸಂಗಮದಲ್ಲಿ ಬಂದು ಸ್ನಾನ ಮಾಡಿ ಮಲಗಿರುವಂತ ಜಾಗ. ಅದನ್ನ ನೋಡ್ಕೊಂಡು ನಮ್ಮ ಐಟ್ನಲ್ಲಿ ಆನಂದ್ ಭವನ್ ಪ್ರೋಗ್ರಾಮ್ ಇದೆ. ಆನಂದ್ ಭವನ್ಗೆ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಮ್ಯೂಸಿಯಂ, 80 ರೂಪಾಯಿ ಟಿಕೆಟ್, ನೋಡುವಂಥದ್ದು ಏನಿಲ್ಲ. ಬೇಕು ಅಂದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ರೂಮ್ ಕರ್ಕೊಂಡು ಹೋಗ್ತೀನಿ. ಅದು ನಿಮಗೆ ಬಿಟ್ಟಿರೋದು. ಲಾಸ್ಟ್ ಅಲ್ಲಿ ಹೇಳಿ, ನಿಮ್ಮ ಕ್ಯಾಬ್ ಎಲ್ಲ ನಿಮ್ಮ ನೀರಿಲ್ಲ. ಹೇಳ್ತಾರೆ ಎಲ್ಲಾರು ಅಷ್ಟು ಜನ ನೀರು ಎತ್ಕೊಂಡು ಹೋಗಿದ್ದಾರೆ, ಇನ್ನೇನಾಗುತ್ತೆ? ನೀರೆಲ್ಲಿಂದ ಇರುತ್ತೆ? ಅಲ್ಲ ಮನುಷ್ಯ ಹುಟ್ಟಿರೋದೇ ಒಂದು ದೊಡ್ಡದಿದು, ಸಾಕು ಅನ್ಬೇಕಲ್ಲ. ಕಾಟ್ ಹಾಕಿದ್ರಲ್ಲ, ಇದ್ರಲ್ಲೇ ಕಾಟ್ಗಳು ಹಾಕೊಡ್ತಾ ಇದ್ರು. ಆ ಒಂದು ಕಾಟ್ಗೆ 200 ರೂಪಾಯಿ. ಹಾ, ಯಾರು ಆಫ್ ಮಾಡಂದ್ರಲ್ರಿ ಅವಾಗ. ಬೆಳಿಗ್ಗೆ ಆದರೂ ಬೆಳಿಗ್ಗೆನೇ ಬಿಟ್ಟವಲ್ಲ ಪಾಪ, ಅವರು ಪ್ರಿಪೇರ್ ಮಾಡ್ಕೊಬೋದಲ್ಲ ತಿಂಡಿ ಎಲ್ಲ. ಬೆಳಿಗ್ಗೆ ತಿಂಡಿ ಮಾಡ್ಕೊಂಡಿದ್ದಾರೆ, ಮಧ್ಯಾಹ್ನ ಊಟದ ಮಾಡ್ಕೊಂಡಿದ್ದಾರೆ. ಈಗ ಊಟ ಮಾಡ್ಕೊಂಡ್ಬಿಟ್ಟಿದ್ದಾರಾ? ಇಲ್ಲ ಇಲ್ಲಿ ಮಾಡ್ತಾರೆ, ಇಲ್ಲಿ ಅಡುಗೆನೂ ರೆಡಿ ಮಾಡ್ಕೊಂಬಿಟ್ರಾ? ಇಲ್ಲ ಅಲ್ಲ, ಇಲ್ಲಿ ಮಾಡ್ತಾರೆ. ನಿಮ್ದು ಚಾರ್ಧಾಮ್ ಯಾವಾಗ? ಆಗಸ್ಟ್ ಅದು ಓಪನ್ ಇತ್ತು, ನಾವು ನೋಡಿದಾಗ. ಮೇ 2 ಬಿಸಿಲಲ್ವಾ? ಇದು ಮೇ 2 ಹೋಗ್ತೀವಲ್ಲ, ಆಗ ಹಿಮ ಕರಗಿ ಕಲ್ಲೆಲ್ಲ ಅದಿಷ್ಟು ಮೇ 2 ಕೇದಾರ್ನಾಥ್ ಮೇ ಎಲ್ಲ ಬೈಟಲ್ಲಿ ನೀರು ಅದು 3 ದಿನಕ್ಕೆ ಒಂದು ದೇವಸ್ಥಾನ. ಕೇದಾರ್ನಾಥ 3 ದಿವಸ ಆಮೇಲೆ ಗಂಗೋತ್ರಿ, ಆಮೇಲೆ ದೀಪ ಅಂತ ಈಗ ಅಲ್ಲೆಲ್ಲ ತಗೊಂಡಿರ್ತಾರ.
ಯಾವ ತೊಂದರೆ ಇಲ್ಲದೆ ಅದನ್ನು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ ಹಕ್ಕಿಗಳು ಅವ್ರಿಗೇನು ತೊಂದರೆನೇ ಇಲ್ಲ. ಅವೆಲ್ಲ ಪಾಪ್ಯುಲರ್ ಮಾಡಿದ್ರು ಯಾರು ಮಾಡೋಕ್ಕೆ ಒಂದಿಷ್ಟು ಕೊಡಲೇಬೇಕು ನೀವು ಅಂತ ಅದೆಲ್ಲ ಇರ್ತದೆ. ಏನಾದ್ರು ಮಾಡಿರ್ತಾರೆ, ಅಲ್ಲ ತಲೆ ಖರ್ಚು ಮಾಡಿದ್ರೆ ಏನಾದ್ರು ಮಾಡ್ಬೋದು ಅಂತ. ಇವು ನಮ್ಮ ಬುದ್ಧಿಗಳು ಸೇರ್ಕೊಂಡ್ಬಿಟ್ಟು ಏನು ಮಾಡ್ಬೋದು. ಏನು ಮಾಡ್ತಾರೆ, ಮಾಡಿಟ್ಟಾರಲ್ಲ ಸಾಲನ ಕರ್ನಾಟಕಕ್ಕೆ. ಇನ್ನು ಬೇಕು ಅದಕ್ಕಿನ್ನು ನಮಗೆ 7 ಲಕ್ಷ ಅಂತ ಒಳಗೆ ಎಷ್ಟೈತಿ ಅವನಿಗೆ ಗೊತ್ತು. ಅದೇನಲ್ಲಿ ಮಂಟಪ ಏನಾನ ಮಾಡಿದ್ರೆ ಅಲ್ಲಿ ಎದುರಿಗೆ ಕಾಣಿಸ್ತಾ ಇದೆಯಲ್ಲ ಅದು.